ಚಿಕ್ಕ ವಯಸ್ಸಲ್ಲಿ ಧರ್ಮಸ್ಥಳಕ್ಕೆ ಬಂದಾಗ ಧರ್ಮಸ್ಥಳದಿಂದ ಒಂದು ಕಲ್ಲು ಎತ್ಕೊಂಡೋದ್ರು, ನೇತ್ರಾವತಿ ನದಿಯಿಂದ ಒಂದು ಕಲ್ಲು ಎತ್ಕೊಂಡೋದ್ರು, ನಿನ್ನ ಗಾಡಿ ಮುಂದಕ್ಕೆ ಹೋಗಲ್ಲ ಅನ್ನೋರು. ನಿನ್ನನ್ನೇ ಕಾಣುವೆ. ನಿಮ್ಮ ಹೆಸರು? ಕಾವ್ಯ. ಚೆನ್ನಾಗಿದೆ, ಕಾವ್ಯ ಥರನೇ ಹೇಳ್ತೀರ. ಟಿಕೆಟ್ ತೊಗೊಂಡಿದ್ದಕ್ಕೆ ಬಿಟ್ಟರು, ಅದನ್ನು ಎಲ್ಲ ಕಾಯ್ತಾ ಇದ್ದಾರೆ. ಆದರೆ ಕಾಯ್ತಿರೋ ಹಾಲು AC ಹಾಲು ಕೆಲಸ. ಫ್ರೀಯಾಗಿ ಬಂದರೆ ಕೇಸರಿ ಬಾತ್ ಸಿಕ್ಕಲ್ಲ, ಬರೀ ಉಪ್ಪಿಟ್ಟು ಸಿಗುತ್ತೆ. ನ್ಯೂ ವೇ ಆಫ್ ಬಿಸ್ನೆಸ್. ದಿಸ್ ಇಸ್ ಬಿಸ್ನೆಸ್. ಸೂಪರ್ ಆಯಿತು. ನೈಟ್ ಔಟ್ ಯಾವ ಘಾಟ್? ಪ್ರವಾಸದಿಂದ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ, ಚಾರ್ಮಡಿ ಘಾಟ್ ಮೇಲೆ. ಇಷ್ಟು ಕರಾಳವಾದ ಜಾಗ ಅಂದರೆ ಹೆಡ್ಲೈಟ್ ಆಫ್ ಮಾಡಿದ್ರೆ ಏನೂ ಇಲ್ಲ. ಏನಿಲ್ಲ ಬ್ರೋ, ಏನೂ ಇಲ್ಲ, ಆನ್ ಮಾಡಿ ಬ್ರೋ. ಏನೂ ಇಲ್ಲ, ಏನೂ ಇಲ್ಲ. कुछ भी नहीं है आगे तुम्हारे. ನೋಡಿ ನಾವು ಮೇಲಿಂದ ಕೆಳಗಡೆ ಕಾರ್ ಇದ್ರೆ ಎಲ್ಲ ಕಡೆ ಪಾರ್ಕ್ ಆಗುತ್ತೆ. ಗ್ಲಾಸ್ ಏರ್ಸು ಫಸ್ಟು, ಗ್ಲಾಸ್ ಏರ್ಸು. ಇವಾಗ ಕೀಗೆ ಏನಾರ ಮಾಡ್ಕೊಬೇಕು. ನೋಡಿ ಏನು ಹಾಕೇ ಇಲ್ಲ ಡೋರ್ಲಿ, ಸ್ಕ್ಯಾಮರು ಅಷ್ಟೇ ನಿನ್ನ ಹತ್ರ ಜೋಬಲ್ಲಿ. ನನ್ನ ಫೋನ್ ಎತ್ಕೊಂಡ ಜೋಬೇ ಇಲ್ವಲ್ಲ ಅಲ್ಲಿ ಎಲ್ಲ. ಚಿಕ್ಕ ವಯಸ್ಸಲ್ಲಿ ಧರ್ಮಸ್ಥಳಕ್ಕೆ ಬಂದಾಗ ಧರ್ಮಸ್ಥಳದಿಂದ ಒಂದು ಕಲ್ಲು ಎತ್ಕೊಂಡೋದ್ರು, ನೇತ್ರಾವತಿ ನದಿಯಿಂದ ಒಂದು ಕಲ್ಲು ಎತ್ಕೊಂಡೋದ್ರು, ನಿನ್ನ ಗಾಡಿ ಮುಂದಕ್ಕೆ ಹೋಗಲ್ಲ ಅನ್ನೋರು. ಈಗ ಏನೇನು ಎತ್ಕೊಂಡು ಹೋಯ್ತವ್ರು, ನಮ್ಮ ಸೇಫ್ಟಿಲಿ ನಾವು ಇರಬೇಕು. ಗಾಡಿ ಎಲ್ಲ ಕಡೆ ಲಾಕ್ ಆಗಿದೆಯಾ? ಇತ್ತೋರು ಏನಾಯ್ತು ಬ್ರೋ? ಗುಡ್ಡೆ ಬಿಸ್ಕೆಟ್ ಐತೆ ಅದ್ರಲ್ಲಿ ಅಷ್ಟೇ. ಬಾ ಹೊಟ್ಟೆ ಅಷ್ಟೇ ಗುಡ್ಡೆ ಬಿಸ್ಕೆಟ್ ತಿನ್ನೋಣ. ನಮ್ಮ ಗಾಡಿ ಇರಪ್ಪ ಆರಾಮಾಗಿ ನೆರಳಲ್ಲಿ ಬೇಜಾರು ಮಾಡ್ಕೊಂಬೇಡ, ಬರ್ತೀವಿ. ನಮ್ಮ ಗಾಡಿನ ಬಿಟ್ಟು ನಾವು ಹೋಗ್ತಿದ್ದೀವಿ ನಡ್ಕೊಂಡು ಬರೀ ಕಾಲಲ್ಲಿ. ನಮ್ಮ ಸುಮಂತ್ ಜೊತೆ ಪಾದಯಾತ್ರೆ ಹೋಗ್ತಿದ್ದೀವಿ. ಪಾರ್ಕಿಂಗಿಂದ ದೇವಸ್ಥಾನ. ಈಗ ಎರಡನೇ ಗೇಟ್ ನಂಬರ್ 3 ದೇವರ ದರ್ಶನಕ್ಕೆ ಸಾಲು ಆಗಿರುತ್ತದೆ. ಕೆಲಸ. ಫ್ರೀಯಾಗಿ ಬಂದರೆ ಕೇಸರಿ ಬಾತ್ ಸಿಕ್ಕಲ್ಲ, ಬರೀ ಉಪ್ಪಿಟ್ಟು ಸಿಗುತ್ತೆ. ಸೇಮ್ ಉಪ್ಪಿಟ್ಟೇನೆ, ಸೇಮ್ ಉಪ್ಪಿಟ್ಟು. ಕೇಸರಿ ಬಾತು ಮತ್ತು ಸೈಡಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಟ್ಟಿದ್ರು, ಅದು ಮಿಸ್ ಆಗೋಯ್ತು. ಇಲ್ಲಿ ತುಂಬಿದ್ರು, ಎಲ್ಲ ಖಾಲಿ ಇದ್ದಾರೆ. ಏನು ಹೆಸರು? ಯೋಗೇಶ್. ಎಲ್ಲಿ ಯಾವರು? ರಾಜ್ಕುಮಾರ್ ಸಮದೇ ನಮ್ಮನೆ ಹತ್ರ ಇರೋದು. ನೀನು ಅದೇ ಅವೆಲ್ಲ ಬಿಟ್ಟು ನಾವು ಅದನ್ನೇ ಯಾವಾಗಲೇ ಹೇಳಿದ್ದು, ನಿಮ್ಮನ್ನ ನೋಡಿದ್ದೀನಿ. ಬ್ರೋ, ಒಂದು ಕಂಪ್ಯೂಟರ್ ಅಂಗಡಿ ಇದೆ, ಏನಾದ್ರು ಕಂಪ್ಯೂಟರ್ ಬೇಕಾದ್ರೆ ಬಂದರು ಮಹಾಲಕ್ಷ್ಮಿ ಲೇಔಟಲ್ಲಿ. ಕಸ್ಟಮ್ ಬಿಲ್ಡ್ಸ್ನ ಟೈಪ್ ಮಾಡಿ ಗೂಗಲಲ್ಲಿ ಬರುತ್ತೆ. ಕಸ್ಟಮ್ ಸ್ಪೇಸ್ ಬಿಲ್ಡ್ಸ್, ಕಸ್ಟಮ್ ಬಿಲ್ಡ್ಸ್. ಹಾಂ, ಕಂಪ್ಯೂಟರ್ಸ್ ಬಿಲ್ಡ್ ಮಾಡ್ತೀವಿ ನಾವು. ಆಗ ಎಲ್ಲಿಂದ ಎಲ್ಲಿ ಹೋಗೋದು ಇವಾಗ? ನಾವು ಬಂದಿದ್ದು 10 ವರ್ಷದಿಂದ ಶಿಷ್ಯ. ಅವಾಗ ಇವೆಲ್ಲ ಏನಿರಲಿಲ್ಲ. ಅವ್ರು 200 ರೂಪಾಯಿ ಟಿಕೆಟ್ ತೊಗೊಂಡು ಹೋಗೋಣ ಅಂತ ಹೋಗೋದು ಅನ್ಸುತ್ತೆ ಶಿಷ್ಯ. ಮೇಡಮ್ ನೆಕ್ಸ್ಟ್ ಟೈಮಿಂಗ್ಸ್ ಯಾವಾಗ ಬಿಡೋದು? 3 ಗಂಟೆ. 3 ಗಂಟೆಗೆ? 3 ಗಂಟೆವರೆಗೆ ಕೂತಿರ್ಬೇಕಾ? 200 ರೂಪಾಯಿ ಕೊಟ್ಟರೆ ಬೇಗ ಬಿಟ್ಬಿಡ್ತಾರಾ? ಇಮಿಡಿಯೇಟಾಗಿ ಬಿಟ್ಬಿಡ್ತಾರಾ? ಅದು ಎಷ್ಟು ಗಂಟೆ ಅಂತ ಗೊತ್ತಿಲ್ಲ, ಟೈಮಿಂಗ್ಸ್ ಕೇಳಬೇಕಾ? ನಾವು ಕೇಳಿ, ಗೊತ್ತಿಲ್ಲ ಅದೇನು ಹೇಳೋ ಲೆಕ್ಕಾಚಾರ ಅರ್ಥ ಆಗ್ತಾಯಿಲ್ಲ. 3 ಗಂಟೆ ಹಾಕಿದ್ದಾರೆ. ಅವ್ರು ಹಾಕಿದ್ದಾರೆ. ಇವಾಗ ನಾವು ಹೋಗ್ಬೇಕಂದ್ರೆ 200 ರೂಪಾಯಿ ಕೊಟ್ಟರೆ ಬಿಡ್ತಾರಾ? ಯಾಕಂದ್ರೆ ಅವ್ರನ್ನೆಲ್ಲ ಬಿಟ್ಟವ್ರೆ ಮೇಲ್ಗಡೆ. ಅಂದರೆ ಅಲ್ಲಿನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗ್ತದೆ. ಸ್ವಲ್ಪ ಹೊತ್ತು ಎಷ್ಟೊತ್ತು? ಅಲ್ಲಿನೂ ಗೊತ್ತಿಲ್ಲ ಎಷ್ಟು ಗಂಟೆಗೆ ಅಂತ. ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡ್ತೀರಾ, ಒಳ್ಳೆ ಹಾಡು ಹೇಳಂಗೆ ಹೇಳ್ತೀರಲ್ಲ. ಅದೇನು ಏನು ಮಿಕ್ಸ್ ಅದು? ಯಾವುದು ನೀವು ಮಾತಾಡ್ತಿರೋದು? ಕನ್ನಡನೇನಾ? ಕನ್ನಡನೇ. ಹಾಂ. ನಿಮ್ಮ ಹೆಸರು? ಕಾವ್ಯ. ಚೆನ್ನಾಗಿದೆ, ಕಾವ್ಯ ಥರನೇ ಹೇಳ್ತೀರ. ಕೇಳಿ ಅವ್ರು. ಟೈಮಿಂಗ್ಸ್ ಐತೆ ಸ್ಪೆಷಲ್ 2 ಗಂಟೆ ಮೇಲೆ. ಸ್ಪೆಷಲ್ 2 ಗಂಟೆ ಮೇಲೆ. ಸ್ಪೆಷಲ್ 2 ಗಂಟೆ. ಮತ್ತು ಅವರೆಲ್ಲ ಹೋದ್ರಲ್ಲ, ಎಲ್ಲೋದ್ರು ಅವರು? ಅದಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲೇ ವೇಟ್ ಮಾಡ್ತಾರೆ. ಅಲ್ಲೂ ವೆಯ್ಟ್ ಮಾಡ್ತಾರೆ, ಇಲ್ಲೂ ವೆಯ್ಟ್ ಮಾಡ್ತಾರೆ. ಮೇಡಮ್ ಈ ತುಲಾಭಾರ ಎಲ್ಲ ಮಾಡ್ತಾರಲ್ಲ, ಹೆಂಗೆ ಮಾಡೋದು ಅದು? ತುಲಾಭಾರ ಅಲ್ಲಿ ಮೇಲ್ಗಡೆ ಅದು ಇಮಿಡಿಯೇಟಾಗಿ ಬಿಡ್ತಾರಾ? ಇಮಿಡಿಯೇಟಾಗಿ ಬಿಡ್ತಾರಾ? ಇಲ್ಲ, ಊಟಕ್ಕೆ ಹೋಗ್ಬೋದು. ಅಲ್ಲಿ ತುಲೆಯ. ಥ್ಯಾಂಕ್ ಯು ವೆರಿ ಮಚ್. ಹೋಗೋಣ, ಬರ್ತೀನಿ. ಚೀಟಿ ಕರ್ಕೊಂಡು ಹೋಗ್ಬೋದಾ? ಹಾಲ್ ಫುಲ್ ಆದ್ಮೇಲೆ ಬಿಡ್ತಾರೆ. ಊಟಕ್ಕ ಇವಾಗ ಇಲ್ಲಿ ಫಿಲ್ ಆಗಬೇಕಾ? ಅದು ಫಿಲ್ ಆಗ್ತದೆ, ಇವಾಗ ಬೇಗ ಆಗ್ತದೆ. ಅವರು ಬಿಡಲ್ಲ. ಯಾರು ಬಿಡಲ್ಲ? ಅವರು ಬಿಡಲ್ಲ. ಇವ್ರು ಬಿಡಲ್ವಾ ಊಟಕ್ಕೆ? ನೀವು ಊಟ ಬಿಡಲ್ವಾ? ಈಗ ಟೆನ್ಷನ್ ಆಗೋಯ್ತು. ನೀನೇನು ಕಿಲಾಡಿನೇನೋ ಇಲ್ಲಿ? ಊಟ ಆಗ್ತಿದಾರಾ ಆಗ್ತಿಲ್ವಾ ಇವಾಗ? ಆಗ್ತಾ ಉಂಟು. ಹಾಂ, ಅದು ಬೇರೆ ಹಾಲ್ ಅವರಿಗೆ ಬಿಡ್ತಿದ್ದಾರೆ. ಅದೇ ಸ್ಪೆಷಲ್ ಅಷ್ಟೇ ಊಟಕ್ಕೆ ಬಿಡ್ತಾವ್ರೆ. 200 ರೂಪಾಯಿ ಕೊಟ್ಟರೆ ಊಟ ಮಾಡ್ಬೋದು. ಇಲ್ಲ, ಜನರಲ್ ಇದು ಜನರಲ್. ಇದು ಫುಲ್ ಆದ್ಮೇಲೆ ಊಟಕ್ಕೆ ಹೋಗ್ಬೋದು. ಊಟ ಮಾಡ್ಕೊಂಡು ಇಲ್ಲಿ ಬಂದ್ರೆ ಆಯ್ತು. ನೋಡಿ, ನಾವು 200 ರೂಪೀಸ್ ಕೊಟ್ಟಿರಲಿಲ್ಲ, 200 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀವಿ. ಟಿಕೆಟ್ ತೊಗೊಂಡಿದ್ದಕ್ಕೆ ಬಿಟ್ಟರು, ಅದನ್ನು ಎಲ್ಲ ಕಾಯ್ತಾ ಇದ್ದಾರೆ. ಆದರೆ ಕಾಯ್ತಿರೋ ಹಾಲು AC ಹಾಲು. ನಾರ್ಮಲಾಗಿ ಭಿಕಾರಿಗಳ ಥರ ಹೋದರೆ ಇಲ್ಲಿ ಏನು ಕೊಡೋದು? ನಾರ್ಮಲ್ ಹಾಲು. ಅಲ್ಲಿ ಸಾಯ್ಬೇಕು. ಇಲ್ಲಿ AC ಹಾಲು. ನೀರಿದೆ, ಫೆಸಿಲಿಟೀಸ್ ಇದೆ, ಟಾಯ್ಲೆಟ್ ಕೂಡ ಇದೆ. ನ್ಯೂ ವೇ ಆಫ್ ಬಿಸ್ನೆಸ್. ದಿಸ್
ದಿಸ್ ಇಸ್ ಬಿಸ್ನೆಸ್. ಚೀಟಿ ಬರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಾವು ಜನರಲ್ಲಿದ್ದರೆ ಹಾಲು ತುಂಬಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಾರೆ. 200 ರೂಪಾಯಿ ಕೊಟ್ಟರೆ ಈ ಥರ ಚೀಟಿ ಬರ್ದು ಕೊಡ್ತಾರೆ. ಊಟಕ್ಕೆ ಇಮಿಡಿಯೇಟಾಗಿ ಹೋಗ್ಬೋದು. ಊಟ ಮಾಡ್ಕೊಂಡು ಆರಾಮಾಗಿ ಮಜಾ ಗಿಜಾ ಮಾಡ್ಕೊಂಡು ವಾಪಸ್ ಬನ್ನಿ ಬಿಡ್ತೀವಿ ಅಂತ ಹೇಳ್ತಾರೆ. ಹೆಂಗೂ 200 ರೂಪಾಯಿ ಖರ್ಚಾಗಿರೋದು, 200 ರೂಪಾಯಿ ಇವರಿಗೆ ಕೊಟ್ಬಿಟ್ಟು ನಾಷ್ಟ ಮಾಡ್ಕೊಂಡು ಆಯ್ತು. ನಿನ್ನನ್ನೇ ಕಾಣುವೆ. ಇವೆಲ್ಲ ಇಲ್ಲೇ ಒಂದು ವರ್ಷ ಬಂದಾಗ ನೋಡಿ ಎಲ್ಲ ಸಿಸ್ಟಮೈಸ್ ಮಾಡಿದ್ದಾರೆ. ಎಲ್ಲ ದುಡ್ಡು ಮಾಡಿ ಚೆನ್ನಾಗಿ ತುಂಬ ಅಂದರೆ ಅಲ್ಲೇ ತಿಂದು ಅಲ್ಲೇ ಹಾಕು ಗುರು. ಯಾವನ್ ಕ್ಲೀನ್ ಮಾಡೋನು ಅಲ್ಲೊಳಲಿ ತಿಂದು ಅಲ್ಲೇ ಹಾಕು. ಎಲ್ಲ ಗಬ್ಬನ ಮಕ್ಕಳು ಸೇರ್ಕೊಂಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ ಡ್ರೆಸ್ ಮೇಲೆ ಕುತ್ಕೊಂತಿದ್ವಿ. ಈಗ ಫುಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾರೆ. ಒಂದು ವರ್ಷ ಮುಂಚೆ ಒಳ್ಳೆ ಫ್ಯಾನ್ಸ್ ಹಾಕೋರೆ, ಒಳ್ಳೆ ಟೇಬಲ್ ಕೊಟ್ಟವ್ರೆ, ಕುತ್ಕೊಳ್ಳೋಕೆ ಚೇರ್ ಕೊಟ್ಟವ್ರೆ. ದರ್ಶನ ಕರೆಕ್ಟಾಗಿ ಕೊಡ್ತಿಲ್ಲ. ದರ್ಶನ ಒಂದು ಸ್ಕೇಮ್ ಆಗಿದೆ, ನೋಡೋಣ ಏನಾಗುತ್ತೆ. ಅದು ದರ್ಶನ ಒಂದು ಸ್ಕೇಮ್ ಇಲ್ಲ. ಬಿಸ್ನೆಸ್ ಚೆನ್ನಾಗಿ ಮಾಡ್ತಾರಲ್ಲ ಮುಂಚೆ ಮಾಡೋದು ಹಿಂಗೆಲ್ಲ ದುಡ್ಡೆಲ್ಲ ಮಾಡಿ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ತವ್ರೆ. ಅವರು ಸ್ಕೇಲೆಬಲ್ ಬಿಸ್ನೆಸ್ ಮಾಡ್ತಿದ್ದಾರೆ. ಪಾರ್ಕಿಂಗ್ ಮಾಡೋರೆ, ಒಳ್ಳೆ ಪಾರ್ಕಿಂಗ್ ಮಾಡೋರೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡೋರೆ, ಎಲ್ಲ ಚೆನ್ನಾಗಿ ಮಾಡೋರೆ. ಮುಂಚೆ ಬರೀ ಅನ್ನ ಸಾಂಬಾರು ಕೊಡ್ತಿದ್ದೆ ಅಂತ ಕಂಪ್ಲೇಂಟ್ ಮಾಡ್ತಿರ್ತೀವಿ ನೀವೆಲ್ಲನೂ. ಅದಕ್ಕೋಸ್ಕರ ನಾವು ಇವಾಗ ಪಾಯಸ ಇದೆ. ಇಲ್ಲ ನಾನು ಬಂದ ಬರೀ ಅನ್ನ ಸಾಂಬಾರು ಅಷ್ಟೇ. ಪಾಯಸ ಇದೆ, ಮತ್ತೇನಿದು ಬಿಸಿಬೇಳೆ ಬಾತು. ಬಿಸಿಬೇಳೆ ಬಾತು ಸಾಂಬಾರು ರೆಸಿಪಿ ಕೇಳ್ಕೊಂಡು ಹೋಗ್ಬೇಕು. ತುಂಬ ಚೆನ್ನಾಗಿ ಮಾಡ್ತಾರೆ ಸಾಂಬಾರಿಗೆ. ಫಸ್ಟ್ ಊಟ ಮಾಡ್ಬೋದು, ಅದೇನಿಲ್ಲ. ಊಟಕ್ಕೆ ಏನು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿಲ್ಲ. ಒಂದು ಕೆಟ್ಟ ಪ್ರಪಂಚದಲ್ಲಿ ಒಳ್ಳೆ ದಾಳಿ ತೋರಿಸ್ತು ಅಂತ. ನಮಗೆ ಇಲ್ಲಿ ಭಕ್ತಿ ಕಡಿಮೆ, ಟ್ರಾನ್ಸಾಕ್ಷನ್ ಜಾಸ್ತಿ ಅನಿಸ್ಬಿಡ್ತು. ಮತ್ತು ಊಟ ಚೆನ್ನಾಗಿತ್ತು, ಫೆಸಿಲಿಟೀಸ್ ಚೆನ್ನಾಗಿದೆ. ಹಾಂ, ಸ್ವಲ್ಪ ಜನಗಳು ಸ್ವಲ್ಪ ಮೋಸ, ಏನೂ ಮಾಡೋಕ್ಕಾಗಲ್ಲ. ಸುಮಂತ ಕೆಂಡ ಸೇವೆ ಮಾಡ್ತಾಯಿದ್ದೀವಿ ಸುಮಂತ ನಾವಿಲ್ಲಿ. ಹಾಂ, ಥ್ಯಾಂಕ್ ಯು ಬ್ರೋ. ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಚಪ್ಪಲಿ ಕತ್ಕೊಂಡವರು ಪರವಾಗಿಲ್ಲ ಗುರು, ಎಕ್ಸ್ಟ್ರಾ ಒಂದು ಚಪ್ಪಲಿ ತಂದುಬಿಡ್ಬೇಕು. ತಾರೆ ಇರಬಾರ್ದು ಇವಾಗ ಅಲ್ಲಿ. ಮಸ್ತು. ನಮಗೆ ದೇವಸ್ಥಾನದಲ್ಲಿ ಚಪ್ಪಲಿ ಬಿಟ್ಟಾಗೆಲ್ಲ ಸ್ಕ್ಯಾಮ್ ಆಗುತ್ತೆ ಶಿಷ್ಯ. ಲಾಸ್ಟ್ ಟೈಮ್ ಚಪ್ಪಲಿ ಬಿಟ್ಟಾಗ ಗಣೇಶನ ದೇವಸ್ಥಾನದಲ್ಲಿ ಕಾಲು ಸುಟ್ಟೋಯ್ತು. ಹೆಡ್ಲೈಟ್ ಆನ್ ಮಾಡಿಬಿಟ್ಬಿಟ್ಟಿದ್ದಿಲ್ಲ ಸುಮಂತ. ಎಲ್ಲಿ ಬ್ರೋ ಏನು ಸ್ಕ್ಯಾಮ್ ಮಾಡ್ತೀರಾ ಬ್ರೋ? ಎಷ್ಟು ಕೇಳು? ಎಷ್ಟಣ್ಣ? 50 200 ರೂಪಾಯಿಗೆ 5 ಕೊಡ್ತೀವಿ. ನಾನು 720 ಕೇಳ್ತೇವೆ. ಹೆಂಗಿದೆಯಾ? ಸೂಪರ್ ಆಯಿತು. ತೋರಿಸಿಲ್ವ ಇದನ್ನು? ಖಾಲಿ ಆಗ್ಬಿಟ್ಟು ತೋರಿಸ್ತಾವ್ರೆ. ಏನಾಯ್ತು? ಕ್ಲಚ್ ಪ್ಲೇಟ್ ಹೋಯ್ತಾ? ಸುಟ್ಟೋಗ್ಬಿಡ್ತು. ಕ್ಲಚ್ ಪ್ಲೇಟ್ ಸುಟ್ಟೋಯ್ತಾ? ಯಾವಾಗ? ಇವಾಗ ಜಸ್ಟ್ ಏನು ಬ್ರೋ ಆರಾಮಾಗಿ ತಿನ್ಕೊಂಡು ಓಡಿಸ್ತಿದ್ದೀರಾ? ಎಲ್ಲರಿಗೂ ಬರಲ್ಲ. रुला दिया आपने. एक आदमी में इतना टैलेंट कैसे होता है? ಏನು ಸಮಾಚಾರ? ಎಲ್ಲ ಹೋಗಿದ್ದೆ ಬೆನ್ಸಲ್ಲಿ ಟ್ರಿಪ್ಗೆ. ಅಲ್ಲೋಡ KLX, ಅಲ್ಲೋಡ KLX ಎಲ್ಲ ಫುಲ್ ಆಫ್ ರೋಡಿಂಗ್ ನಡೀತಿದೆ ಇಲ್ಲಿ. ಅಲ್ಲಿ ಚಿಕ್ಕ ಹುರ್ಕೊಂಡ ಅಂದ್ರೆ ಅವ್ನಿಗೆ ಹೆಂಗ್ ಹುರ್ಕೊಂಡವನು ಅಂದ್ರೆ ಇವಾಗ ನೆಕ್ಸ್ಟ್ ಲೆವೆಲ್ ಶಿಷ್ಯ. ಅವನು ಸಿವಿಕ್ ಅವ್ನು ನಿಧಾನ ಕೊಡಿಸ್ತಾವನೆ. ಅವನು ಹಿಂದೆ ಅವನೇ ಡಿಮೆಂಡ್ ಡಿಪ್ ಮಾಡ್ತಾವನೆ. ಅವ್ನಿಗೆ ಎಷ್ಟು ಹರ್ಟ್ ಆಗಿದೆ ಅಂದ್ರೆ ಶಿಷ್ಯ. ಅವ್ನಿಗೆ ನೋಡಿ ಹಿಂದೆ ನೋಡಲಿ ಅಂದ್ರೆ ಅವ್ನಿಗೆ ಒಟ್ಟು ನಾನು ಓವರ್ಟೇಕ್ ಮಾಡ್ಬಿಡ್ಬೇಕು. ಇವಾಗ ಅವ್ನು ಓವರ್ಟೇಕ್ ಮಾಡ್ಬಿಡ್ಬೇಕು. ಅವಾಗಲೇ ಅವನಿಗೆ ಸಮಾಧಾನ. ಬಿಡ್ತೀರಾ ಬಿಡಲ್ವಾ? ನೋಡೋಣ ಏನು ಮಾಡ್ತಾನೆ ಇವರು. ಅವ್ನೇನೋ ಹಿಡಿಯೋಕ್ಕಾಯ್ತಲ್ಲ ಶಿಷ್ಯ. ಅವ್ನಿಗೆ ಜಾಗ ಬಿಡ್ತೀನಿ ಹೋಗ್ಲಿ. ಫೋರ್ಸ್ ಜಾಗ ಬಿಟ್ಟೆ ನೋಡಲ್ಲಿ ತೋರಿಸ್ತಾ ನೋಡು. ಅವ್ನು ಕ್ಯಾರೆಟ್ ತೋರಿಸ್ತಾ ನೋಡು. ಬೇಕಂತ ಜಾಗ ಬಿಟ್ಟೆ ಅವನಿಗೆ. ತೋರಿಸ್ತಾ ನೋಡು. ಅವ್ನಿಗೆ ಪಾಪ ಸಮಾಧಾನ ಆಗೋಗ್ಲಿ ಶಿಷ್ಯ ಅವನಿಗೆ. ಇವಾಗ ನಾನು ಬರ್ತೀನಿ ನೋಡು. ಇವಾಗ ನಾನು ಹೋಯ್ತೀನಿ ಹೋಗು. ಈಗ ಹೋಯ್ತೀನಿ ನಾವು. ಈಗ ಅವ್ನ ಪಕ್ಕ ಹೋಗ್ಬಿಟ್ಟು ಅವ್ನು ಓಟೆಕ್ ಕೊಡೋದು ಚಿಕ್ಕ ಅವ್ರು ಕುಂತಾನ ಅವನು. ಈಗ ಅವ್ನು ನೋಡಿ ನಿಧಾನ ಕೊಡಿಸ್ತಾನೆ. ನೋಡು ಹಂಗೆ ನೋಡು ನಿಧಾನ ಕೊಡಿಸ್ತಾನೆ. ಇವಾಗ ಅವ್ನು ಟಾರ್ಗೆಟ್ ಇಟ್ಟಾಗೋಯ್ತು. ಅವ್ನು ಮತ್ತೆ ಟ್ರಿಗರ್ ಮಾಡ್ಬೇಕಂದ್ರೆ ನಾನು ಅವ್ನು ಓವರ್ಟೇಕ್ ಮಾಡಬೇಕು. ಅವಾಗಲೇ ಅವ್ನಿಗೆ ಎದ್ದೋಳೋದು ಬೇಗ.
ಬಿಟ್ಟೆ. ತಳ್ಬಿಟ್ಟು ಹೋಗಕ್ಕಾಗಲ್ಲ ಶಿಷ್ಯ ಅದ್ರಲ್ಲಿ. ಚಾರ್ಜ್ ಖಾಲಿಯಾಗಿ ಬಂದೈತೆ, ಮೇಲೆ ಹೋಯ್ತಾನೆ, ಫುಲ್ ಎಕನಾಮಿನ್ ಹೋಯ್ತಾವನೆ. ನಿಧಾನಕ್ಕೆ ಹೋಯ್ತಾವ್ ನೋಡಿ. ಇವಾಗ ಅವ್ನು ನೋಡ ಒಂದು ಕ್ಯಾರೆಕ್ಟರ್ ನೋಡು ಶಿಷ್ಯ ನೀನ್. ಹಂಗೆ ಈಗ ನಾನು ಓವರ್ಟೇಕ್ ಮಾಡಿದ್ಮೇಲೆ ಅವ್ನ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಅಯ್ಯ ನಾನಿ ಅಂತಾನಲ್ಲ ಒಬ್ಬ. お前はもう死んでいる。